ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಿದ್ದಾಜಿದ್ದಿ. ರಾಮದುರ್ಗ ಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ ಫೈಟ್ ಆರಂಭ ಆಗಿದೆ. ಬಾಲಚಂದ್ರ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಎಂಟ್ರಿ ಕೊಟ್ಟಿದ್ದಾರೆ. ರಾಮದುರ್ಗದಲ್ಲಿ ಜಾರಕಿಹೊಳಿ ಬಣದ ಭರ್ಜರಿ ಎಂಟ್ರಿ ಆಗಿರೋದು. ಪಟ್ಟಣ್ ಯಾದವಾಡ್ ವಿರುದ್ಧ ಗುಡುಗಿದ್ದಾರೆ ಜಾರಕಿಹೊಳಿ. ಇವತ್ತಿನಿಂದ ಎದುರಾಳಿಗಳಿಗೆ ಟೆನ್ಷನ್ ಶುರು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕತ್ತಿ ಸವದಿ ಆಪ್ತರ ಕೋಟೆಗೆ ಇದೀಗ ಬಾಲಚಂದ್ರ ಜಾರಕಿಹೊಳಿ ಆ್ಯಂಡ್ ಟೀಮ್ ಬಂದಿದೆ. ರಾಮದುರ್ಗ ಮತಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ನ ಫೈಟ್ ಇದು. ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮತ್ತು ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಎಂಟ್ರಿ ಕೊಟ್ಟಿದ್ದಾರೆ. ಹುಕ್ಕೇರಿ ಆಗಿದೆ, ಅಥಣಿ ಆಗಿದೆ. ಇದೀಗ ರಾಮದುರ್ಗದಲ್ಲೂ ಕೂಡ ಜಾರಕಿಹೊಳಿ ಬಣ ಒಂದು ಕಣ್ಣನ್ನು ಇಟ್ಕೊಂಡು ಕೂತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ರಾಮದುರ್ಗ ಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ ಫೈಟ್ ಹೆಂಗಿದೆ, ಕಾವು ಹೆಂಗಿದೆ? ಖಂಡಿತ ಪ್ರವೀಣ್, ಏನಂತಂದ್ರೆ ಈಗಾಗಲೇ ಏನು ಕಳೆದ ಬಾರಿ ಕೂಡ ನಾವು ನೋಡಿದ್ವಿ, ಏನು ಬೆಳಗಾವಿ ಆಗಿರ್ಬೋದು ಮತ್ತೆ ಇನ್ನಿತರ ಕ್ಷೇತ್ರಗಳಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಈಗಾಗಲೇ ನಡೆದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಬೆಳಗಾವಿಯಲ್ಲಿ ಏನಂತಂದ್ರೆ ಒಂದು ಈ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಿದ್ದಾಜಿದ್ದಿ ಕ್ಷೇತ್ರ ಅಂತ ಹೇಳ್ಬೋದು. ಈಗ ಸದ್ಯ ರಾಮದುರ್ಗ ಮತಕ್ಷೇತ್ರದಲ್ಲಿ ಒಂದು ಡಿಸಿಸಿ ಬ್ಯಾಂಕ್ ಫೈಟ್ ಈಗಾಗಲೇ ಏನೋ ಆರಂಭ ಆಗಿರ್ತಕ್ಕಂಥ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಏನು ಅಲ್ಲಿ ಕೂಡ ಏನು ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಒಂದು ಅಲ್ಲಿಯೂ ಕೂಡ ಒಂದು ಬಣ ಈಗಾಗಲೇ ಏನು ಹೋಗಿ ಎಲ್ಲ ರೀತಿಯಾಗಿ ಒಂದು ಪ್ರಚಾರವನ್ನ ಮಾಡ್ತಿರ್ತಕ್ಕಂಥ ಜೊತೆಗೆ ಒಂದು ರಾಮದುರ್ಗ ತಾಲೂಕಿನ ಕೃಷಿ ಪತ್ತಿನ ಸದಸ್ಯದ ಮಹತ್ವದ ಸಭೆ ಕೂಡ ಈಗಾಗಲೇ ನಡೆದಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಏನಂತಂದ್ರೆ ಹಾಲಿ ಮಾಜಿ ಶಾಸಕರಾಗಿರ್ಬೋದು ಮತ್ತೆ ಇನ್ನೊಂದ್ ಕಡೆ ಏನಂತಂದ್ರೆ ಒಂದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಬಣ ಆಗಿರ್ಬೋದು, ಎರಡೂ ಸೇರಿ ಏನಂತಂದ್ರೆ ಒಂದು ಜಿದ್ದಾಜಿದ್ದೇನೆ ಅಂತ ಹೇಳ್ಬೋದು. ಜೊತೆಗೆ ಇನ್ನೇನು ಕೆಲವೇ ದಿನಗಳು ಕೂಡ ಬಾಕಿ ಇರ್ತಕ್ಕಂಥದ್ದು. ಆ ಜೊತೆಗೆ ಆ ನಿಟ್ಟಿನಲ್ಲಿ ಏನು ಇದು ಡಿಸಿಸಿ ಬ್ಯಾಂಕು ಯಾರ ಪಾಲಿಗೆ ಒಂದು ಜಯಭಾರಿ ಆಗುತ್ತೆ ಅಂತ ಹೇಳಿ ಕಾದು ನೋಡಬೇಕು. ಮತ್ತೆ ಜೊತೆಗೆ ಒಂದು ಡಿಸಿಸಿ ಬ್ಯಾಂಕ್ ನ ಚುನಾವಣೆ ಈಗಾಗಲೇ ಏನಂತಂದ್ರೆ ರಾಜ್ಯದಲ್ಲಿ ಏನೋ ಒಂದು ಕುತೂಹಲಕಾರಿ ಕೆಂಡವನ್ನ ಕಾದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಬೆಳಗಾವಿಯಲ್ಲಿ ಕೂಡ ಏನೋ ಒಂದು ರಾಜ್ಯದಲ್ಲಿ ಏನಂತಂದ್ರೆ ರಾಜ್ಯದ ಚಿತ್ತ ಬೆಳಗಾವಿ ಕಡೆ ಇತ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈಗ ರಾಮದುರ್ಗದಲ್ಲಿ ಏನಂತಂದ್ರೆ ಒಂದು ಯಾವ ರೀತಿಯಾಗಿ ಒಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಾಲೆ ಯಾರಿಗೆ ಬೀಳುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಂತ ಹೇಳ್ಬೋದು ಪ್ರವೀಣ್. ಓಕೆ ಶ್ರೀಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.